ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ತಮುತ್ಪ್ರಖಿಲೈಷು ಭಕ್ತೈಃ ನಮಸ್ಕಾರ ಗುರುಗಳೇ. ಅಸ್ಯೋದ್ಭವಾದ್ಯಮಶೇಷ ವಿಶೇಷತೋಪಿ ವಂದ್ಯಂ ಸುಧಾ ಪ್ರಿಯತಂ ನಮಸನ್ನಮಾಮಿ ಅಭ್ರಮಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥವತುಳಂಬಜೇತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುಂ ನಮಃ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪ್ರಸಾದಂ ಜಗತೀತರ ವಿಖ್ಯಾತಂ ಜಗನ್ನಾಥಗುರುಂ ಭಜೆ ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಯಾದಿಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ವಿಶ್ವೇಶಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. 5ನೇ ಸಂಧಿ 10ನೇ ಪದ್ಯ. ವಿತ್ತ ದೇಹಾಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಗುಣ. ಇದಾಗಿದೆನಾ? ಆಗಿದೆ ಇಲ್ಲ ಆಚಾರ್ಯ. ಇಲ್ಲ. 12ನೇದು. 12ನೇದಾಗ್ಬೇಕು. ಸರಿ ಸರಿ ಸರಿ. ಬಾಂದಳವೆ ಮೊದಲಾದುದರಳೊಂದೊಂದಲಿ ಪೂಜಾ ಸುಸಾಧನ ವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದಣಿಸಿಕೊಂಡಿಹವು ಧ್ಯಾನಕ್ಕೆ ತಂದಿನಿತು ಚಿಂತಿಸದಾ ಗೋವಿಂದನರ್ಚಿಸಿ ನೋಡು ನಲಿ ನಲಿದಾಡು ಕೊಂಡಾಡು. ಅದ್ಭುತವಾಗಿ ಉದ್ಧವ ಗೀತೆಯಲ್ಲಿ ಬರುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನನ್ನನ್ನು ಪೂಜೆ ಮಾಡಬೇಕು ಅಂತ ಕೃಷ್ಣ ಉದ್ಧವನಿಗೆ ಹೇಳಿದನೋ, ಮುಖ್ಯವಾಗಿ ಪಂಚಭೂತಗಳಲ್ಲಿ ನನ್ನನ್ನ ಕಾಣು, ಅದರಿಂದ ನೀನು ನನ್ನ ಪೂಜೆಯನ್ನ ಮಾಡು. ಕೃಷ್ಣ ಹೇಳಿದ್ದ. ಬಾಂದಳ, ಬಾನೆಯ ದಳ ಅಂದ್ರೆ ಬಾನೆ ಸ್ಥಳ ಅಂತ ಅರ್ಥ. ಆಕಾಶ, ಬಾಂದಳವೇ ಮೊದಲಾದ, ಆಕಾಶವೇ ಮೊದಲಾದ ಒಂದೊಂದರಲ್ಲಿ ಆಕಾಶ, ವಾಯು, ಅಗ್ನಿ, ನೀರು, ಮಣ್ಣು, ಹೀಗೆ 5ರಲ್ಲೂ ಕೂಡ ಆಕಾಶ ಅದರಲ್ಲಿರುವ ಶಬ್ದ, ವಾಯು ಅದರ ಗುಣ ಸ್ಪರ್ಶ, ತೇಜಸ್ಸು ಅದರ ಗುಣ ರೂಪ, ನೀರು ರಸ, ಪೃಥ್ವಿ ಗಂಧ, ಹೀಗೆ ಒಂದೊಂದರಲ್ಲೂ ಕೂಡ ಪೂಜಾ ಸುಸಾಧನ. ಆಕಾಶ ಅಂತಂದ್ರೆ ನಮ್ಮ ಹೃದಯಾಕಾಶ ಅಂತ. ನಮ್ಮ ಹೃದಯಾಕಾಶದಲ್ಲಿ ಪರಮಾತ್ಮನನ್ನ ನೋಡು, ನಿನ್ನ ಹೃದಯಾಕಾಶದಲ್ಲಿ ಪರಮಾತ್ಮನನ್ನು ನೋಡು. ಆಕಾಶ ಗುಣ ಶಬ್ದ, ಆ ಶಬ್ದವನ್ನ ನೀನು ಜಗತ್ತಿನಲ್ಲಿ ಯಾವುದೇ ಶಬ್ದ ಕೇಳಲಿ, ಇದು ಪರಮಾತ್ಮ ಸೂಚಕವಾದದ್ದ ಅಂತ ತಿಳಿ. ಆ ಶಬ್ದದಿಂದ ಬೇರೆ ಏನಾದ್ರೂ ಒಂದು ಹೊಸದಾದ ಅರ್ಥವನ್ನ, ಪರಮಾತ್ಮ ಪ್ರತಿಪಾದಕವಾದ ಅರ್ಥ ಹೇಳಲಿಕ್ಕೆ ಪ್ರಯತ್ನ ಪಡು. ಅಥವಾ ಅಷ್ಟಾಗ್ಲಿಲ್ಲ, ಅದ್ಭುತವಾದ ಸುಗಮವಾದ ಸಂಗೀತವನ್ನ ಕೇಳ್ತಾ ಇದ್ದೀರಿ. ಕೆಲವೊಬ್ಬರಿಗೆ ಹವ್ಯಾಸ ಇರ್ತದೆ ಸಂಗೀತ ಕೇಳೋದು. ಆ ಅದ್ಭುತವಾದ ಸಂಗೀತವನ್ನ, ಆ ಶಬ್ದವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡು. ಇದು ಆಕಾಶದ್ದು. ಅದೇ ರೀತಿ ವಾಯುವಿನದ್ದು. ವಾಯು ಅಂತಂದ್ರೆ ಪ್ರಾಣಾಯಾಮ ಅಂತ ಅರ್ಥ, ಅಥವಾ ವಾಯು ಅಂತಂದ್ರೆ ಮುಖ್ಯ ಪ್ರಾಣ ಅಂತಾನೆ ಅರ್ಥ. ಮುಖ್ಯ ಪ್ರಾಣದಲ್ಲಿ ಪರಮಾತ್ಮನನ್ನ ಕಾಣು. ಮುಖ್ಯ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ, ಈ ರೀತಿ ಚಿಂತನೆ ಮಾಡು. ಅಥವಾ ಇನ್ನೊಂದು ವಾಯು ಅಂತಂದ್ರೆ ಪ್ರಾಣವಾಯು. ಪ್ರಾಣಾಯಾಮವನ್ನ ಮಾಡಿ ನಿನ್ನ ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿಕೊಂಡು ಬ್ರಹ್ಮರಂಧ್ರದಿಂದ ಮೋಕ್ಷವನ್ನ ಪಡಿ ಅಂತನೂ ಅರ್ಥ ಇದೆ. ಈ ವಾಯುವಿಗೆ ಗುಣ ಸ್ಪರ್ಶ, ನಿನಗೆ ಯಾವ್ದ್ಯಾವ್ದು ಸ್ಪರ್ಶವಾಗುತ್ತೋ, ಹಿತವಾಗಲಿ ಅಹಿತವಾಗಲಿ, ಅಹಿತವಾಗದಾಗಂತೂ ಅಂದ್ರೆ ಯಾವ್ದು ನಮಗೆ ಹಿಡಿಸೋದಿಲ್ಲ, ಅದು ಏನಾದ್ರೂ ಸ್ಪರ್ಶ ಆದ್ರೆ ಬಿಸಿ ಇದೆ ಅಂತ ಹಾಕಿದ್ರೆ ನಾರಾಯಣ ಗೋವಿಂದ ಅಂತ ಆಟೋಮೆಟಿಕ್ ಆಗಿ ಬರ್ತದೆ. ಆದರೆ
ಹಿತವಾದ ಸ್ಪರ್ಶ ಆದಾಗ ಪರಮಾತ್ಮ ನೆನಪು ಬರೋದಿಲ್ಲ. ಬೇಡ, ಹಿತವಾದದ್ದೇ ಆಗಲಿ ಅಹಿತವಾದದ್ದೇ ಆಗಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡು. ಹೀಗೆ ಅದರಲ್ಲಿ ತೇಜಸ್ಸು, ಅಗ್ನಿಯಲ್ಲಿ ಪೂಜೆಯನ್ನ ಮಾಡು, ಅರ್ಥಾತ್ ಹೋಮವನ್ನ ಮಾಡಿ, ಅಥವಾ ಬ್ರಾಹ್ಮಣರೆಂಬ ಅಗ್ನಿಯಲ್ಲಿ ಅವರಿಗೆ ಪುಷ್ಕಳ ಭೋಜನವನ್ನ ಮಾಡಿಸು ಬ್ರಾಹ್ಮಣರಿಗೆ. ಈ ರೀತಿ ಅಗ್ನಿಯಲ್ಲಿ ಆಹುತಿಯನ್ನ ಕೊಡು, ಅಥವಾ ಬ್ರಾಹ್ಮಣರೆಂಬ ಅಗ್ನಿಯಲ್ಲಿ ಅವರಿಗೆ ಪುಷ್ಕಳ ಭೋಜನ ಮಾಡಿಸು, ನಾನು ತೃಪ್ತನಾಗ್ತೇನೆ. ಇದು ಪರಮಾತ್ಮನ ಅರ್ಚನೆ. ನಾವು ಕಣ್ಣುಗಳಿಂದ ಯಾವ ಯಾವ ರೂಪವನ್ನು ನೋಡ್ತೇವೋ ಅದೆಲ್ಲ ರೂಪವನ್ನು ಪರಮಾತ್ಮನ ಸಮರ್ಪಣೆ ಮಾಡು. ಅಕಸ್ಮಾತ್ ಆಗಿ ನಾವು ಏನೋ ಒಂದು ಹಾದಿಯಲ್ಲಿ ಹೋಗ್ತಾ ಇರ್ತೇವೆ, ಯಾವುದೋ ಒಂದು ಸತ್ತ ಪ್ರಾಣಿ ಕಣ್ಣಿಗೆ ಕಾಣುತ್ತೆ, ಅಥವಾ ಇವರೇ ಕಡಿದು ತೂಗು ಹಾಕಿರ್ತಾರೆ ಅಲ್ಲಿ ಅಂಗಡಿಗಳಲ್ಲಿ, ಕಣ್ಣಿಗೆ ಕಾಣುತ್ತೋ ನಾರಾಯಣ ಗೋವಿಂದ ಅಂತ ಅಂತೇವೆ. ಅದೇ ಅಹಿತವಾದದ್ದೆಲ್ಲ ದೇವರಿಗೆ, ಹಿತವಾದದ್ದೆಲ್ಲ ನಮಗೆ. ಅದ್ಭುತವಾದ ಯಾವುದೋ ಥ್ರಿಲ್ಲರ್ ಮೂವಿ, ಕಾಮಿಡಿ ಮೂವಿ ಅಂತೆಲ್ಲ ನೋಡ್ತೇವೆ, ಪರಮಾತ್ಮ ಸಮರ್ಪಣೆ ಮಾಡ್ತೀವ? ಯಾಕೆ ಮಾಡಬಾರ್ದು ಅಂತೀನಿ ನಾನು. ಭಾರಿ ಇತ್ತಪ್ಪ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಅದ್ಭುತ ಇತ್ತು ಅಂತ ಹೇಳ್ತೇವೆ. ಅಥವಾ ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತಿ, ಅಲ್ಲಿ ಅದ್ಭುತವಾದ ಆ ಸೌಂದರ್ಯವನ್ನ, ಆ ಅದ್ಭುತವಾದ ಪ್ರಕೃತಿಯನ್ನ ಆಸ್ವಾದನೆ ಮಾಡಿ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡು, ಆ ರೂಪವನ್ನ. ಎಂತಹ ಸೃಷ್ಟಿಯಪ್ಪ ಪರಮಾತ್ಮನಿಂದು. ಹೀಗೆ ಆ ರೂಪ ಸಮರ್ಪಣೆ. ಅದೇ ರೀತಿ ನೀರು, ನೀರಿನಿಂದ ಪರಮಾತ್ಮನಿಗೆ ಅಭಿಷೇಕ, ಅಥವಾ ನೀರಿನಲ್ಲಿ ಪರಮಾತ್ಮನ ಅಂದ್ರೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದರಲ್ಲಿ ಚಿಂತನೆ, ಸ್ನಾನ ಮಾಡಬೇಕಾದ್ರೆ ವರುಣಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಮತ್ಸ್ವರೂಪಿ ಪರಮಾತ್ಮನೇ ನಮಃ, ಈ ರೀತಿಯಾಗಿ ನಾವು ಚಿಂತನೆ, ನನ್ನನ್ನು ಪೂಜೆ ಮಾಡು. ಅಥವಾ ಇನ್ನೊಂದು, ನದಿಗಳಲ್ಲಿ ಆ ನೀರಿನಲ್ಲಿ ಹೊಲಸು ಮಾಡಬೇಡ, ಚರಂಡಿ ನೀರನ್ನ ಬಿಡಬೇಡ ಅಂತನೂ ಅರ್ಥ. ನದಿಗಳನ್ನ ಶುದ್ಧವಾಗಿ ಇಟ್ಟುಕೋ. ಹೀಗೂ ಇದು ಪರಮಾತ್ಮನ ಒಂದು ಪೂಜೆ. ನಾವು ಏನು ತಿಂತೇವೋ ರಸಭರಿತವಾದಂತಹ ಪದಾರ್ಥಗಳು, ಅದರಿಂದ ಏನು ನಾವು ಮಾಡ್ತೇವೋ ಎಲ್ಲವೂ ಕೂಡ ಪರಮಾತ್ಮನ ಸಮರ್ಪಣೆ ಮಾಡು. ಪೃಥ್ವಿಯಲ್ಲಿ ಪೂಜೆ. ಏನ್ ಪೃಥ್ವಿಯಲ್ಲಿ ಪೂಜೆ ಅಂತಂದ್ರೆ, ಬೇಡ ಬೇಡ ಸರಿ, ದಿನಾ ಪೂಜೆ ಸಾಕಾಗಿದೆ, ತೆಗ್ಗು ತೋಡಿ ಸಾಲಿಗ್ರಾಮ ಒಳಗೆ ಹಾಕಿ ಮೇಲೆ ಮುಚ್ಚಿಬಿಟ್ರಾಯ್ತು, ದೊಡ್ಡ ಪೂಜೆ ಮಾಡಿಬಿಟ್ರಾಯ್ತು ಪೃಥ್ವಿಗೆ, ದೇವರು ಎಲ್ಲಿದ್ದ ಅಲ್ಲಿ ಕಳಿಸ್ಬಿಟ್ರಾಯ್ತು ಅಂತ ಅಲ್ಲ. ಹಾಗಲ್ಲ, ಮಂಡಲ ಬಿಡಿಸಿ ಪೂಜೆ ಮಾಡು ಅಂತ ಅರ್ಥ ಪೃಥ್ವಿ ಪೂಜೆ ಅಂತಂದ್ರೆ. ಭೂಮಿ ಪೂಜೆ ನಾವು ಮನೆ ಕಟ್ಟಬೇಕಾದ್ರೆ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತೀವಿ, ಮನೆ ಕಟ್ಟಬೇಕು ಮಾತ್ರ ಭೂಮಿ ಪೂಜೆ, ಇಲ್ಲ ಬೇರೆ ಯಾವ ಭೂಮಿ ಪೂಜೆ ಇಲ್ವೇ ಇಲ್ಲ ನಮಗೆ. ಹಾಗಲ್ಲ, ಮಂಡಲ ಬಿಡಿಸಿ ಪೂಜೆ ಮಾಡು. ಹೆಣ್ಣು ಮಕ್ಕಳು ರಂಗೋಲಿ ಮೊದಲಾದ ಎಲ್ಲವುಗಳನ್ನು ಭೂಮಿ ಮೇಲೆ ಹಾಕಬೇಕು, ಅದು ಭೂಮಿ ಪೂಜೆ. ಅದು ಪ್ರತಿನಿತ್ಯ ಎದ್ದೇಳಬೇಕಾದ್ರೆ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿ ಎದ್ದೇಳಬೇಕು. ಅದರಲ್ಲಿ ಅದರ ಗುಣ ಗಂಧ, ಅದ್ಭುತವಾದ ಗಂಧ. ಆ ಗಂಧವನ್ನ ಯಾವ್ದ್ಯಾವ್ದು ಬರ್ತೋ ಅದಷ್ಟು ಪರಮಾತ್ಮ ಸಮರ್ಪಣೆ ಮಾಡು. ಹೀಗೆ ಒಂದೊಂದರಲ್ಲೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಸುಸಾಧನವೆಂದೆನಿಸಿ ಪದಾರ್ಥಗಳ ಬಗೆ ಬಗೆಯ ನೂತನದಿ, ವೆರೈಟಿ ಹೊಸ ಹೊಸದಾದ ಗಂಧಗಳು, ರಸಗಳು, ರೂಪಗಳು, ಸ್ಪರ್ಶಗಳು, ಶಬ್ದಗಳನ್ನ ಕೇಳ್ತೇವೆ. ಸಂದಣಿಸಿಕೊಂಡಿಹವು ಧ್ಯಾನಕ್ಕೆ ತಂದಿನಿತು ಚಿಂತಿಸಿ. ಇದೆಲ್ಲ ನಮಗೆ ಧ್ಯಾನಕ್ಕೆ ಅನುಕೂಲಕರವಾದಂಥದ್ದಪ್ಪ. ಏನೋ ಅದ್ಭುತವಾಗಿ ಕೇಳ್ತು ಅಂತ ಹೇಳಿ ಅದು ಬರೀ ಐಹಿಕವಾದ ಫಲವನ್ನ, ಕ್ಷಣಿಕವಾದ ಫಲವನ್ನ ಕೊಡ್ತದೆ ಅಂತ ತಿಳ್ಕೊಳ್ಬೇಡ. ನಿನಗೆ ಏನು ಕೇಳಿಸ್ತದೋ, ಏನು ಏನನ್ನ ಆಘ್ರಾಣಿಸ್ತೀಯೋ, ಏನನ್ನ ನೋಡ್ತೀಯೋ, ಏನನ್ನ ಆಸ್ವಾದನೆ ಮಾಡ್ತೀಯೋ, ತಂದಿನಿತು ಚಿಂತಿಸಿ ಸದಾ ಗೋವಿಂದ ನರ್ಚಿಸಿ ನೋಡು, ನಲಿದಾಡು ಕೊಂಡಾಡು. ಇದರಲ್ಲಿ ಪರಮಾತ್ಮನ
ಬ್ರೇಕ್ ಆಗತ್ತೆ ಆಚಾರ್ಯ. ಕೇಳಿಸ್ತಾ ಇದೆನಾ? ಈಗ ಇಷ್ಟೊತ್ತು ಈಗ ಕೇಳಿಸ್ಲಿಲ್ಲ. ಕೇಳಿಸ್ತಾ ಇದೆ, ಇದಕ್ ಮೊದ್ಲು ಕೇಳಿಸ್ಲೇ ಇಲ್ಲ. ನೀವು ಹೌದು. ಮ್ಯೂಟ್ ನಲ್ಲಿ ಹೊರಟೋಗಿದ್ರಿ ನಿಮ್ದು ಯಾರ್ದು ಆಚಾರ್ಯ. ಕೇಳಿಸ್ತಾ ಇಲ್ಲ ಮಾತು. ಕೇಳಿಸ್ತಾ ಇದೆನಾ ಮಾತಾಡು? ಹೌದೌದು. ಹೌದು. ಕೇಳಿಸ್ತದೆ. ಯಾಕೋ ಎಕ್ಸಿಟ್ ಆಗಿತ್ತು, ತನ್ನಷ್ಟಕ್ಕೆ ತಾನೇ ಬಂತು. ಬ್ರೇಕ್ ಆಗಿತ್ತು ಮಧ್ಯ ಇದ್ದಿಲ್ಲ. ಸರಿ ಸರಿ. ಈಗ ಎಲ್ಲಿ ತನಕ ಕೇಳಿಸಿದೆ? ಇಂತಹ ಪರಮಾತ್ಮನನ್ನ ಪ್ರತಿಯೊಂದರಲ್ಲೂ ಕಾಣಬೇಕು ಅಂತ, ಹೌದಾ? ಅಲ್ಲಿ ತನಕ ಕೇಳಿಸಿದೇನಾ? ಹ್ಞೂ ಆಚಾರ್ಯ. ಸರಿ. ಗೋವಿಂದ ನರ್ಚಿಸಿ ನೋಡು, ಪ್ರತಿಯೊಂದರಲ್ಲೂ ಪರಮಾತ್ಮನನ್ನು ನೋಡು, ನಲಿ ನಲಿ ದಾಡು ಕೊಂಡಾಡು, ಎಲ್ಲವನ್ನೂ ಅನುಭವಿಸು, ಎಲ್ಲವನ್ನೂ ಮಾಡು. ಶಾಸ್ತ್ರ ಯಾವುದನ್ನೂ ನಿಷೇಧ ಮಾಡಿಲ್ಲ. ಆದರೆ ಹರಿಪಾದ ವಿನಮ್ರ ಧಿಯ ಸತತಂ. ಅದ್ಭುತ ಮಧ್ವಾಚಾರ್ಯ ಎಷ್ಟು ಎಲ್ಲ ಸಾರವನ್ನು ಬರೆದಿದ್ದಾರೆ ದ್ವಾದಶ ಸ್ತೋತ್ರದಲ್ಲಿ ಅಂತಂದ್ರೆ, ಸಕಲ ಶಾಸ್ತ್ರಗಳ ಸಾರ. ಎಲ್ಲವನ್ನು ಅನುಭವಿಸೋ, ಮನುಷ್ಯನಿಗೆ ಹುಟ್ಟಿದ ಮೇಲೆ ಅನುಭವಿಸ್ಬೇಕು ನೀನು, ಎಲ್ಲವನ್ನೂ ಅನುಭವಿಸು, ಯಾವುದನ್ನು ಬಿಡಬೇಡ. ಆದರೆ ಪರಮಾತ್ಮ ಇದಕ್ಕೆ ಕಾರಣ ಅನ್ನುವಂತಹ ಬುದ್ಧಿಪೂರ್ವಕವಾದ ಒಂದು ಸುಖಾಸ್ವಾದ ಇರಬೇಕು. ಇಷ್ಟಿದ್ರೆ ಸಾಕು ಅನ್ನೋದು ಈ ಒಂದು ಪದ್ಯದ ತಾತ್ಪರ್ಯ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲ್ಲಿ ಗಂಧವೇ ಸುಗಂಧವು ಜಲವೇ ರಸರೂಪವೇ ಸುದೀಪವು ಎಲ್ಲರೂ ಚಾಮರ ಶಬ್ದ ವಾದ್ಯಗಳರ್ಪಿಸಲು ಒಲಿವ. ನೋಡಿ ಎಷ್ಟು ಅದ್ಭುತ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ, ಏನೇ ಆಗ್ಲಿ, ಎಂಥದ್ದೇ ಆಗ್ಲಿ, ಪರಮಾತ್ಮನ ಚಿಂತನೆ ಅಂತ ಬಿಡೋದು ತಪ್ಪು. ವಿಪದ್ವಿಸ್ಮರಣಂ ವಿಷ್ಣೋ ಸಂಪದ್ವಿಸ್ಮರಣಂ ಹರೇ ಸಂಸ್ಮರಣಂ ಹರೇಹೇ. ವಿಪತ್ತು, ದೊಡ್ಡ ಆಪತ್ತು ಅಂದ್ರೆ ಹರಿಯನ್ನ ಮರೆಯೋದು, ದೊಡ್ಡ ಸಂಪತ್ತು ಅಂದ್ರೆ ಹರಿಯ ಸ್ಮರಣೆಯೇ ದೊಡ್ಡ ಸಂಪತ್ತು. ಯಾವಾಗಲೂ ಹರಿಯನೆನೆ 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 ಮನವೇ. ಏನು ಯಪ್ಪಾ, ಎಷ್ಟು ಚಳಿ ಇದೆ, ಬೆಳಿಗ್ಗೆ ಎದ್ದೇಳಿಕ್ ಆಗಲ್ಲ. ಈ ಚಳಿಗೊಂದು ಚಳಿನ್ ಬೈಬೇಡ. ಎಷ್ಟು ಬಿಸಿಲಿದೆ ಅಪ್ಪ. ನಮ್ ಕಡೆ ಆದ್ರೆ ಬೈದು ಬಿಡ್ತಾರೆ, ಸುಡ್ಲಿ ಒಯ್ದು, ಬಿಸಿಲೊಂದು ಅಂತ ಬೈದು ಬಿಡ್ತಾರೆ. ಒಂದು ಕಾಟ, ಮಳೆ ಕಾಟ, ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಕೇಳಲಿಕ್ಕೆ ಆಗೋದಿಲ್ಲ. ಅವುಗಳಿಗೆ ನಿಂದಿಸಬೇಡ, ಅವುಗಳ ಕರ್ತವ್ಯಗಳು ಮಾಡ್ತಾ ಇವೆ ಅಷ್ಟೇ. ಎಂದಾದ್ರೂ ಬೇಸಿಗೆಯಲ್ಲಿ ಚಳಿ ಆಗಿದೆನಾ? ಚಳಿಗಾಲದಲ್ಲಿ ಬಹಳ ಬಿಸಿಲಾಗಿದೆನಾ? ಇಲ್ಲ. ಆಯಾ ಟೈಮಿಗೆ ಆಯಾಗಳು ಹಾಗೇ ಆಗ್ತವೆ. ಅದಕ್ಕೆ ನಿಂದಿಸಿ ವ್ಯರ್ಥ ಮಾಡ್ಕೊಳ್ಬೇಡ, ಸುಮ್ಮನೆ ಕ್ಯಾಲರಿ ಬರ್ನ್ ಮಾಡ್ಕೊಳ್ಬೇಡ. ಅದನ್ನೆಲ್ಲ ನಿಂದಿಸಿ ಪರಮಾತ್ಮನ ಚಿಂತನೆ ಮಾಡು, ಧ್ಯಾನ ಮಾಡು, ನಿತ್ಯದಲ್ಲಿ ಚಿಂತನೆ ಮಾಡು. ಅಯ್ಯೋ ಆಚಾರ್ಯ, ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗ್ಬೇಕಾಯ್ತು, ಮಳೆ ಅಡ್ಡ ಆಯ್ತು. ಅಲ್ಲಿ ಮಠಕ್ಕೆ ಹೋಗಿದ್ರೆ ಅದ್ಭುತವಾದ ತೀರ್ಥ ಪ್ರಸಾದ, ಆ ಹಚ್ಕೊಳ್ಳಿಗೆ ಗಂಧ ಕೊಡ್ತಿದ್ರು. ಎಂತಹ ಗಂಧ, ಕರ್ಪೂರ ಹಾಕಿರೋ ಗಂಧ ಅದ್ಭುತ ಸಿಕ್ತಿತ್ತು. ಪಚಕರ್ಪೂರ ಹಾಕಿರೋ ಆ ತೀರ್ಥ ಸಿಕ್ತಿತ್ತು. ಎಂತಹ ದೀಪದಿಂದ ಅಲಂಕಾರ ಮಾಡುವ ರಸ ಭೋಜನ ಕೇಳ್ತೀರಾ, ಅದ್ಭುತವಾದ ವಾದ್ಯ ವೇದಘೋಷಗಳು. ಅದನ್ನ ಮಿಸ್ ಮಾಡಿ ಮಳೆಯಿಂದ ಬೇಡಿ. ನಿನಗೆ ಎಲ್ಲಿ ಇರ್ತೀಯೋ, ಏನಿರ್ತದೋ, ಏನು ಸಿಗ್ತದೋ ಅದನ್ನೇ ಹವೆ ಸುಗಂಧವು.
ಮಳೆ ಬಂದಾಗ ಏನು ಮಣ್ಣಿನಿಂದ ಸುವಾಸನೆ ಬರ್ತದೆ, ಅದೇ ಪರಮಾತ್ಮ ಸಮರ್ಪಣೆ ಮಾಡು, ಅದನ್ನೇ ಆಘ್ರಾಣಿಸು, ಅದನ್ನೇ ಒಪ್ಪಿಕೋ. ಜಲವೇ ರಸ, ಸಾಕು. ನೀರಿನಲ್ಲಿರುವ ರಸವನ್ನೇ ಪರಮಾತ್ಮ ಸಮರ್ಪಣೆ ಮಾಡು, ಅದರಲ್ಲಿರುವ ರಸವನ್ನು ಆಸ್ವಾದನೆ ಮಾಡು. ರೂಪವೇ ಸುದೀಪವು, ಈ ದೀಪವೇನೇ ನಿಜವಾದ ರೂಪ. ಏನ್ ದೇವ್ರ ಮುಂದೆ ದೀಪ ಹಚ್ಚಿರ್ತೇವೆ, ಪರಮಾತ್ಮ ಸಮರ್ಪಣೆ ಮಾಡು, ಅದನ್ನ ಮಾಡಿಯೇ ಮಾಡ್ತೇವೆ. ಏನು ಗಾಳಿ ಬೀಸುತ್ತೋ ಮರಗಳಲ್ಲಿ, ಆ ಗಾಳಿಯೇ ಚಾಮರ. ಏನು ಶಬ್ದಗಳಿವೆಯೋ, ಯಾವುದೇ ಶಬ್ದಗಳಿವೆ ಬರ್ಲಿ ಕಿವಿಗೆ, ಅದೇ ಪರಮಾತ್ಮನಿಗೆ ವಾದ್ಯಘೋಷ ಅಂತ ಮಾಡು. ಈ ರೀತಿ ಪರಮಾತ್ಮನ ಸಮರ್ಪಣೆ ಮಾಡಪ್ಪ. ಇದಕ್ಕೆ ಏನು ಕಾಸ್ಟ್ ಇದೆ ಹೇಳ್ರಿ, ಏನ್ ಕಷ್ಟ ಇದೆ ಹೇಳ್ರಿ? ಇದನ್ನ ಚಿಂತನೆ ಮಾಡೋದೇ ಕಷ್ಟ. ಎಲ್ಲರೂ ಅಂತಂದ್ರೆ ವಾಯು ಅಂತ, ಆ ವಾಯುವೇನೇ ಚಾಮರ ಪರಮಾತ್ಮನಿಗೆ. ಈ ಏನು ಶಬ್ದಗಳಿವೆ, ಶಬ್ದಗಳು ಬೀಳುತ್ತೆ ಕಿವಿಗೆ, ಸಂಯೋಗವಾಗತ್ತೆ, ಶಬ್ದ ಸಂಯೋಗವಾಗತ್ತೆ, ಅದೇ ಪರಮಾತ್ಮನ ಮಂಗಳವಾದ್ಯಗಳು ಅಂತ. ಸ್ತೋತ್ರಗಳು ಒಂದು ಸಮರ್ಪಣೆ ಮಾಡು. ಇಂತಹ ಅನುಸಂಧಾನ ಪ್ರತಿನಿತ್ಯ ಇರಲಿ ನಮ್ಮ ಬಿಂಬಾತ್ಮಕ ಪರಮಾತ್ಮನಿಗೆ. ಅಥವಾ ಈ ಯಾವ್ದ್ಯಾವ್ದು ಗಂಧದಲ್ಲಿ, ರಸದಲ್ಲಿ, ರೂಪದಲ್ಲಿ, ಸ್ಪರ್ಶದಲ್ಲಿ, ಶಬ್ದದಲ್ಲಿ ಏನೇನು ಪರಮಾತ್ಮನ ರೂಪಗಳಿವೆ, ಆ ರೂಪಗಳನ್ನ ನಮ್ಮ ಬಿಂಬ ರೂಪನಾದ ಪರಮಾತ್ಮನಿಗೆ ಐಕ್ಯ ಚಿಂತನೆಯನ್ನ ಮಾಡು. ಅದ್ಭುತವಾದ ಮೋಕ್ಷಾದಿಗಳು ಪರಮಾತ್ಮ ಕೊಡ್ತಾನೆ. ಹೀಗೆ ತನ್ನ ದೇಹಗತವಾಗಿರುವಂತಹ ಹೊರಗಡೆ ಅಲ್ರಿ, ತನ್ನ ದೇಹದಲ್ಲಿಯೇ ಪಂಚಭೂತಗಳಿವೆ, ಪಂಚತನ್ಮಾತ್ರೆಗಳಿವೆ. ಮೊದಲು ಅದನ್ನ ಪರಮಾತ್ಮ ಸಮರ್ಪಣೆ ಮಾಡು. ಅವುಗಳಲ್ಲಿ ಇರುವಂತಹ ಪರಮಾತ್ಮ ರೂಪಗಳಿಗೂ ಬಿಂಬನಾಮಕ ಪರಮಾತ್ಮನ ಒಬ್ಬರು ಐಕ್ಯ ಚಿಂತನೆಯನ್ನ ಮಾಡು. ಬಾಹ್ಯಗತವಾದ ಪಂಚಭೂತಗಳಿಗೆ, ಅವುಗಳಲ್ಲಿರುವಂತಹ ಪರಮಾತ್ಮ ರೂಪಗಳಿಗೆ, ಪಂಚತನ್ಮಾತ್ರೆಗಳಿಗೆ, ಅವುಗಳಲ್ಲಿರುವ ರೂಪಗಳಿಗೆ, ತನ್ನ ಬಿಂಬಾತ್ಮಕನ ಪರಮಾತ್ಮನಿಗೆ ಐಕ್ಯ ಚಿಂತನೆಯನ್ನು ಮಾಡು. ಈ ರೀತಿ ಮಾಡಿದರೆ ಪ್ರತಿನಿತ್ಯ ಷೋಡಶೋಪಚಾರ ಪೂಜೆ ಮಾಡಿದ ಹಾಗೆ. ಪ್ರತಿನಿತ್ಯ ಒಂದು ಸರ್ತಿ ಅಲ್ಲ, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು. ಇದು ಒಂದೇ ಸರ್ತಿ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ದೇವರು ಪೂಜೆ ಅಂತ ಆದ್ರೆ ಅರ್ಥಾತ್ ಆ ಮೂರ್ತಿಯನ್ನ ತೆಗೆದು ಮಾಡಿ ಸಾಲಿಗ್ರಹ ಅಭಿಷೇಕ ಎಲ್ಲ ಮಾಡ್ಬೇಕನ್ನೋ ಮಡಿಲೇ ಇರಬೇಕ್ರಿ. ಮಡಿ ಪಂಜನೇ ಉಟ್ಕೊಳ್ಬೇಕು, ಮಡಿಲ ಮೇಲೆ ಹಾಕಿರುವಂಥದ್ದನ್ನೇ ಉಟ್ಕೊಳ್ಬೇಕು, ಸ್ನಾನ ಮಾಡಿ ಶುದ್ಧರಾಗಿರ್ಬೇಕು, ಯಾರನ್ನು ಮುಟ್ಟಿರಬಾರದು. ಹಾಗಿದೆ, ಇದಕ್ಕೆ ಯಾವ ಪರಿಧಿಯೂ ಇಲ್ಲ. ಈ ರೀತಿ ಪರಮಾತ್ಮನಿಗೆ ಈ ರೀತಿ ಅನುಸಂಧಾನ ಮುಖ್ಯ. ಈ ರೀತಿ ಪರಮಾತ್ಮನ ಪೂಜೆಯನ್ನ ಮಾಡು ಅಂತ ದಾಸರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸಮಯ ಇದೆ ಅಲ್ಲ? 10 ನಿಮಿಷ ಇದೆ ಆಚಾರ್ಯ. ಸರಿ, ಎಷ್ಟು? 10 ನಿಮಿಷ. ಸರಿ, ಮಾಡಿದ್ರೆ ಟೈಮಿಂಗ್ ಶುರು ಮಾಡಿದ್ರೆ 40 ನಿಮಿಷ. ಗೋಳಕಗಳು ರಮಣ ನಿಜಾಲಯಗಳನ್ನು ದಿನದಿ ಸಂಪ್ರಕ್ಷಾಲನೆಯ ಸಮ್ಮಾರ್ಜನವು ಕರಣಗಳೇ ದೀಪಗಳು ಸಾಲು ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖದೇಳಿಗೆಯ ಸುಪತ್ತಿಗಾತ್ಮ ನಿವೇದನವೇ ವಸನ. ಅದ್ಭುತ. ಅಧಿಕಾರಿ ಏನೊಬ್ಬ ಜೀವಿ ಇರ್ತಾನೆ, ವಯಸ್ಕನಾದ ವ್ಯಕ್ತಿ ಹೇಗಿರ್ಬೇಕು? ತನ್ನ ದೇಹ ಅದ್ಭುತವಾಗಿರ್ಲಿಕ್ಕೆ ಬಹಳ ಕಾಸ್ಟ್ಲಿ ಇರುವಂತಹ ಸೋಪುಗಳನ್ನ, ಶಾಂಪುಗಳನ್ನ, ಬಾಡಿ ವಾಶ್ಗಳನ್ನ ಅದು ಇದು ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಳ್ತಾನೆ. ಮಾಡ್ಕೋಬೇಡ ಅಂತ ಹೇಳಿಲ್ಲ ಶಾಸ್ತ್ರ, ಯಾವುದಕ್ಕೂ ನಿಷೇಧ ಮಾಡಿಲ್ಲ. ನೀನು ಏನೇನು ಅಲಂಕಾರ ಮಾಡ್ಕೊಳ್ತೀಯೋ, ನೀನು ನಿನ್ನ ಶರೀರಕ್ಕೆ ಏನೇನು ಮಾಡ್ತೀಯೋ
ಅದೆಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಅನ್ನೋದು ಮುಖ್ಯ. ಏನದು? ಗೋಳಕಗಳು. ನಮ್ಮ ಪಂಚ ಜ್ಞಾನೇಂದ್ರಿಯಗಳಿವೆ ಅಲ್ರಿ, ಜ್ಞಾನೇಂದ್ರಿಯಗಳಲ್ಲಿ ಪ್ರತಿಯೊಂದರಲ್ಲಿ ಗೋಳಕಗಳಿವೆ. ಅದರಲ್ಲಿ ಸೂಕ್ಷ್ಮವಾದ ಇಂದ್ರಿಯ ಇದೆ, ಆ ಗೋಳಕದಲ್ಲಿ ಇಂದ್ರಿಯ ಇದೆ. ಗೋಳಕ ಒಂದು ಚೆಂಡಿನ ತರ ರೌಂಡ್ ಆಗಿರುವಂತಹ ಒಂದು ಚೇತನ, ಅದು ಸಜೀವವಾದದ್ದು. ಅದರಲ್ಲಿ ಇಂದ್ರಿಯ ಇರ್ತದೆ. ಕಿವಿಯನ್ನ ಅನೇಕ ಬಾರಿ ಹೇಳಿದ್ದೇನೆ, ಕಿವಿ ಅಂದ್ರೆ ಹೊರಗಡೆ ಕಾಣೋದಲ್ಲ, ಕಣ್ಣು ಅಂದ್ರೆ ಈ ಗುಡ್ಡೆ ಅಲ್ಲ, ಒಳಗಡೆ ಒಂದು ಸಣ್ಣ ಗೋಳಕ ಇರ್ತದೆ. ಅದು ಕೆಲಸ ಮಾಡದೆ ಹೋದ್ರೆ ಈ ಗುಡ್ಡೆ ಇದ್ದೂ ಉಪಯೋಗ ಇಲ್ಲ. ಕುರುಡ್ರಿಗೆ ನೋಡ್ರಿ, ಗುಡ್ಡೆ ಇರ್ತದೆ, ಗುಡ್ಡೆ ಇದ್ಮೇಲೆ ಕಾಣ್ಬೇಕಲ್ಲ. ನೀವು ಕಣ್ಣನ್ನೇ, ಈ ಗುಡ್ಡೆಯನ್ನೇ ಕಣ್ಣು ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಗುಡ್ಡೆ ಇರ್ತದ್ರೆ ಕಣ್ಣು ಕಾಣೋದಿಲ್ಲ. ಹಾಗಾದ್ರೆ ಗುಡ್ಡೆನೇ ಕಣ್ಣ ಅಲ್ಲ, ಕಣ್ಣು ಒಳಗಡೆ ಒಂದು ಗೋಳಕ ಇರ್ತದೆ, ಅದು ನಿಜವಾದ ಕಣ್ಣು. ಆ ಗುಡ್ಡೆ ಒಳಗಡೆ ಒಂದು ಗೋಳಕ ಇರ್ತದೆ, ಅದು ನಿಜವಾದ ಕಣ್ಣು. ಆ ಗೋಳಕದಲ್ಲಿ ಪರಮಾತ್ಮನ ಚಿಂತನೆ. ಗೋಳಕಗಳು ರಮಾರಮಣನ ನಿಜಾಲಯಗಳು. ಆ ಗೋಳಕಗಳೇನಿವೆ, ಪ್ರತಿಯೊಂದು ಪಂಚ ಜ್ಞಾನೇಂದ್ರಿಯಗಳಲ್ಲಿ ಏನು ಗೋಳಕಗಳಿವೆ, ಅವೆಲ್ಲವೂ ಕೂಡ ಪರಮಾತ್ಮನ ಮನೆಗಳು ಅಂತ ಚಿಂತನೆ ಮಾಡು. ಅನುದಿನದಿ ಸಂಪ್ರಕ್ಷಾಲನೆಯು, ಪ್ರತಿದಿನ ಅದನ್ನು ಸ್ವಚ್ಛವಾದ ಉದಕದಿಂದ ತೊಳೆ. ನೀನು ಕಣ್ಣನ್ನ ತೊಳೆ, ಕಿವಿಯ ಗೋಳಕವನ್ನ ತೊಳಿಬೇಕ್ರಿ, ಶ್ರವಣೇಂದ್ರಿಯ ಗೋಳಕವನ್ನ ಸಚ್ಚಾಸ್ತ್ರದಿಂದ ತೊಳಿಬೇಕು. ರಸನೇಂದ್ರಿಯವನ್ನ ತೊಳಿಬೇಕು, ರಸನೇಂದ್ರಿಯ ಗೋಳಕವನ್ನ. ಪರಮಾತ್ಮ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಿ ತೊಳಿಬೇಕು. ಘ್ರಾಣೇಂದ್ರಿಯ ಗೋಳಕವನ್ನು ತೊಳಿಬೇಕು, ಪರಮಾತ್ಮ ನಿವೇದಿತವಾದ ಆ ನಿರ್ಮಾಲ್ಯ ಪುಷ್ಪ ಮತ್ತು ತುಳಸಿಯ ಅಘ್ರಾಣದಿಂದ ತೊಳಿಬೇಕು. ಹೀಗ್ ಮಾಡಬೇಕು, ನಾವು ಪ್ರಕ್ಷಾಲನೆ ಮಾಡಬೇಕು. ಸಮ್ಮಾರ್ಜನವು ಕರಣಗಳೇ ಸುದೀಪಗಳು. ಈ ರೀತಿ ಪ್ರಕ್ಷಾಲನೆ ಸಮ್ಮಾರ್ಜನೆ ಮಾಡಬೇಕು. ಈ ಕರಣಗಳು ಏನು, ಆ ಗೋಳಕಗಳಲ್ಲ, ಗೋಳಕಗಳಲ್ಲಿ ಇರುವಂತಹ ಆ ಇಂದ್ರಿಯ ಕರಣ, ಆ ಇಂದ್ರಿಯ ಏನಿದೆ ಅದೇ ಪರಮಾತ್ಮನಿಗೆ ದೀಪಗಳು ಅಂತ ಚಿಂತನೆ ಮಾಡು. ದೀಪಗಳು ತತ್ ವಿಷಯಗಳ ಸಾಲಾಗಿ ಅನೇಕ ವಿಷಯಗಳ ಜ್ಞಾನ ಬರ್ತದೆ ನಮಗೆ. ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ತ್ವಗೀಂದ್ರಿಯದಿಂದ, ರಸನೇಂದ್ರಿಯದಿಂದ ಎಲ್ಲವೂ ಬರ್ತದೆ. ಅದು ಪರಮಾತ್ಮನ ಹಾಸಿಗೆ ಅಂತ ಚಿಂತನೆ ಮಾಡು. ಪರ್ಯಂಕ ಮಂಚ ಅಂತ ಚಿಂತನೆ ಮಾಡು. ಆ ವಿಷಯಗಳು, ನಾವೇನು ಸ್ವೀಕಾರ ಮಾಡಿದ ವಿಷಯಗಳು, ಗ್ರಹಣ ಏನ್ ಮಾಡ್ತೀವಿ, ಆ ವಿಷಯಗಳ ಗ್ರಹಣ ಏನಿದೆ, ಆ ವಿಷಯಗಳೇನಿದೆ, ಆ ವಿಷಯಗಳು ಪರಮಾತ್ಮನ ಮಂಚ. ಆ ವಿಷಯಗಳಿಂದ ನಾವೇನು ಸುಖವನ್ನ ಅನುಭವಿಸ್ತೇವೆ, ಆ ಸುಖ ಪರಮಾತ್ಮನ ಸುಪ್ಪತ್ತಿಗೆ, ಅಂದ್ರೆ ಮಂಚದ ಮೇಲೆ ಹಾಸುವಂತಹ ಈ ಬೆಡ್ಶೀಟು, ಮೆತ್ತಿನ ತೆಲದಿಂಬು, ಮೆತ್ತಿನ ಚಾದರು, ಇವೆಲ್ಲವೂ ಸುಖದ ಅನುಭವ. ಮತ್ತಿನ್ನೇನು, ಆತ್ಮ ನಿವೇದನೆಯೇ ವಸನ. ಆತ್ಮ ನಿವೇದನೆ, ಸಖ್ಯಂ ಆತ್ಮ ನಿವೇದನಂ. ನವವಿಧ ಭಕುತಿಯಲ್ಲಿ ಬರುವಂತ ಕೊನೆಯದು ಆತ್ಮ ನಿವೇದನ. ಈ ಆತ್ಮ ನಿವೇದನೆ ಏನಿದೆ ಅದು ಪರಮಾತ್ಮನ ವಸನ, ಬಟ್ಟೆ, ಪೀತಾಂಬರ ವಸ್ತ್ರ ಅಂತ ಚಿಂತನೆ ಮಾಡು. ಇನ್ನೇನು ಬೇಕು ರೀ? ಯಾರು ಕೊಟ್ಟಾರ ಈ ರೀತಿ ಚಿಂತನೆ ಮಾಡಿದ್ರೆ ಇನ್ನೇನು ಬೇಕು? ಎಷ್ಟೊತ್ತು ಬೇಕು ಹೊಲಿಲಿಕ್ಕೆ? ಪರಮಾತ್ಮ ಒಂದಿನ ಆದ್ರೂ ನಾವು ಚಿಂತನೆ ಮಾಡ್ಬೇಕು ನೋಡ್ರಿ. ಸುಮ್ನೆ ಒಂದು ಪ್ರಾಕ್ಟೀಸ್ ಮಾಡಾದ್ರು, ಹಠ ಬಿದ್ದಾದ್ರೂ ಮಾಡಿ ನೋಡ್ಬೇಕು. ಏಕಾದಶಿ ದಿನ ಏನಚ್ಚರಿ, ಏಕಾದಶಿ ದಿನ ಏನನ್ನೂ ತಗೊಳಲ್ಲ, ಹೇಗ್ ಸಮರ್ಪಣೆ ಮಾಡೋದು? ಏನಾದ್ರೂ ನಾಲ್ಗೆ ತಗೊಂಡ್ರೆ ತಾನೇ ಸಮರ್ಪಣೆ ಮಾಡೋದು, ತಲೆನೇ ಓಡೋದಿಲ್ಲ. ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್. ಬುಭುಕ್ಷಿತ, ಹೊಟ್ಟೆ ಹಸಿದವನಿಗೆ ಏನೂ ಹೊಳೆಯೋದಿಲ್ಲ ಅಂತೆ. ಬೇಡ, ದ್ವಾದಶಿ ಮಾಡಿ, ಬೆಳಗ್ಗೆ ಊಟ ಮಾಡಿ ರೆಡಿ ಆಗಿರ್ತೀರಲ್ಲ ಅವಾಗ ಮಾಡಿ. ಮುಂದಿನ 2 ಏಕಾದಶಿ ಇದೆ, ಗೊತ್ತಾಗತ್ತೆ ಅವಾಗ. ಅಲ್ಲ, ಊಟ ಆದ್ಮೇಲೆ ಇನ್ನೂ ನೆನಪು ಬರಲ್ಲ. ಇನ್ನೂ ನೆನಪು ಬರಲ್ಲ. ದ್ವಾದಶಿ ಪ್ರಶ್ನೆ ಬರೋದೇ ಇಲ್ಲ. ದ್ವಾದಶಿ ಗಾಢವಾದ ನಿದ್ದೆ ಬರ್ತದೆ. ಓ, ಅದು ಗ್ಯಾರಂಟಿ, ಅದು ಗ್ಯಾರಂಟಿ. ಬಂದ ತಕ್ಷಣ ಮಲಗದೇನೆ ಕಾಫಿ ಕುಡ್ಕೊಂಡು.
ಯಪ್ಪ, ಹೀಗಿದೆ. ಈ ರೀತಿ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನ ದಾಸರಾಯರು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ